ನಾವು ವಂದಿಸ್ತೇನೆ. ನಾವೆಲ್ಲರೂ ದೇವರ ಜೊತೆ ನಡೆಯೋದಕ್ಕೆ ಕರೆಯಲ್ಪಟ್ಟಿದ್ದೀವಿ. ಆದರೆ ಪ್ರೀತಿ ದೇವಜನರೇ, ದೇವರ ಜೊತೆ ನಡೆಯೋದಕ್ಕೆ ಅನೇಕ ತಡೆಗಳಿದೆ. ಅದರಲ್ಲಿ ಮೊದಲನೇ ತಡೆ ಯಾವುದಂದ್ರೆ ನಮ್ಮ ಶರೀರ. ನಮ್ಮ ಶರೀರದಿಂದ ನಮ್ಮ ಸ್ವಂತವಾಗಿ ನಮಗೆ ಬರುವಂಥ ಪಾಪದ ಆಲೋಚನೆಗಳು, ಇಚ್ಛೆಯಾದಂಥ ಕಾರ್ಯಗಳು, ಮೋಸ, ಕ್ರೋಧ, ಕೋಪ, ಅನೇಕ ಪಾಪದ ಕಾರ್ಯಗಳು ನಮ್ಮನ್ನು ದೇವರಿಂದ ದೂರ ತಳ್ಳುತ್ತಾ, ದೂರ ಕರೆದುಕೊಂಡು ನಾಶನದ ಕಡೆಗೆ ನಡೆಸ್ತದೆ. ಇದನ್ನೆಲ್ಲ ಜಯಿಸಬೇಕಂದ್ರೆ ನಾವು ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆಯಬೇಕು. ಗಲಾತ್ಯ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಮಗೆ ಹೇಳ್ತಿದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ಶರೀರ ಭಾವದ ಅಭಿಲಾಷೆಗಳನ್ನು ನೀವು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ ನಮಗೆ ಹೇಳ್ತಿದೆ. ಪ್ರೀತಿಯ ದೇವಜನರೇ, ನಮ್ಮ ದೇವರು ಆತ್ಮಸ್ವರೂಪನಾದಂಥ ದೇವರು ನಮ್ಮೊಳಗಡೆ ವಾಸ ಮಾಡಿ ನಮಗೆ ಪಾಪವನ್ನು ಜಯಿಸಲು ಬೇಕಾಗಿರುವಂಥ ಬಲವನ್ನು ನಮಗೆ ಕೊಡುವುದಕ್ಕೆ ಶಕ್ತನಾಗಿರುವಂಥ ದೇವರು. ಯೇಸು ನನ್ನ ಪಾಪವನ್ನು ಹೊತ್ತುಕೊಂಡನು ಅಂತ ಯಾರಾದರೂ ನಂಬುವಂಥದ್ದಾದರೆ ಅವರೊಳಗಡೆ ಪರಿಶುದ್ಧಾತ್ಮನ ಇಳಿದು ಬಂದು ಅವರ ಪಾಪವನ್ನು ಜಯಿಸಲು ಬೇಕಾಗಿರುವಂಥ ಬಲವನ್ನು, ಶಕ್ತಿಯನ್ನು ದೇವರು ಒದಗಿಸಿಕೊಡುವವನಾಗಿದ್ದಾನೆ. ಆದುದರಿಂದ ಪ್ರೀತಿಯ ದೇವಜನರೇ, ದೇವರ ವಾಕ್ಯದಲ್ಲಿ ನಮಗೆ ಹೇಳ್ತಿದೆ, ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ಎಂಬುದಾಗಿ. ಪರಿಶುದ್ಧಾತ್ಮನಲ್ಲಿ ನಡೆಯೋದು ಹೇಗೆ ಅಂದರೆ ಆತನ ಕಾರ್ಯಗಳ ಮೇಲೆ ನಾವು ಮನಸ್ಸಿಡಬೇಕು. ಯೇಸುವನ್ನು ನಾವು ಬಯಸುವಾಗ ಎಷ್ಟು ಯೇಸು ಸ್ವಾಮಿಯ ವಾಕ್ಯಗಳನ್ನು, ಯೇಸು ಸ್ವಾಮಿಯನ್ನು ನಾವು ಆಲೋಚನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ನಾವು ಬಯಸ್ತೀವೋ ಅಷ್ಟು ಪರಿಶುದ್ಧಾತ್ಮನ ನಮಗೆ ಸಹಾಯ ಮಾಡಿ ನಮ್ಮ ಒಳಗಡೆ ವಾಸ ಮಾಡಿ ಪಾಪವನ್ನು ಜಯಿಸುವಂಥ ರೀತಿಯಲ್ಲಿ ಆತ ನಮ್ಮನ್ನು ಮಾರ್ಪಡಿಸುವನಾಗಿದ್ದಾನೆ. ಕ್ರಮವಿಲ್ಲದೆ ಬರಿದಾಗಿದ್ದಂಥ ಈ ಭೂಮಿಯ ಮೇಲೆ ಆತನ ಬಂದಾಗ ಎಲ್ಲವನ್ನ ಅದ್ಭುತವಾಗಿ ಆತನ ಉಂಟು ಮಾಡಿದನು. ಆದುದರಿಂದ ಆತನ ನಮ್ಮೊಳಗಡೆ ವಾಸ ಮಾಡುವಾಗ ನಾವು ಪಾಪವನ್ನು ಜಯಿಸಿ ಆತನ ಜೊತೆ ನಡೆಯುವವರಾಗಿರ್ತೀವಿ. ಆತನ ಜೊತೆ ನಡೆಯೋಣ, ಪಾಪವನ್ನು ಜಯಿಸಿ ಜೀವಿಸೋಣ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.